ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ, ಈ ಒಂದು ವಿಡಿಯೋದಲ್ಲಿ ದ್ವಿತೀಯ PUC ಭೂಗೋಳಶಾಸ್ತ್ರ ಜಿಯೋಗ್ರಫಿಗೆ ಸಂಬಂಧಪಟ್ಟಾಗೆ 2025-26ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ 3 ಏನಿದೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ನಾಳೆ ಎಕ್ಸಾಮು, ಸೊ ಎಲ್ಲರೂ ಕೂಡ ಪ್ರಿಪೇರ್ ಆಗ್ತಾ ಇದ್ದೀರಿ. ಮಕ್ಕಳೇ, ಎಕ್ಸಾಮಿಗೆ ಪ್ರಿಪೇರ್ ಆಗುವಂತಹ ಸಮಯದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳನ್ನು ನೆಗ್ಲೆಕ್ಟ್ ಮಾಡಬೇಡಿ. ಇದು ತುಂಬ ಇಂಪಾರ್ಟೆಂಟು. ಇದ್ರ ಜೊತೆಗೆ ಜಿಯೋಗ್ರಫಿ ಕಷ್ಟ ಆಗಬಾರ್ದು ಅಂತ ಹೇಳಿದ್ರೆ ಯಾವ್ಯಾವ ಪೇಪರ್ ನೋಡ್ಕೊಳ್ಬೇಕು? 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಳ್ಬೇಕು. ಅದ್ರ ಜೊತೆಗೆ ಈ ವರ್ಷ ನಡೆದಿರುವಂತಹ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಿಪ್ರೇಟರಿ ಎಕ್ಸಾಮ್ 1 ಮತ್ತು 2 ಅಲ್ಲಿ ಏನೇನು ಪ್ರಶ್ನೆಗಳನ್ನ ಕೇಳಿದಾರೋ ಅದನ್ನು ನೋಡ್ಕೊಳ್ಬೇಕು. ಅದೇ ರೀತಿಯಾಗಿ 2025 ಆ್ಯನ್ಯುವಲ್ ಎಕ್ಸಾಮಲ್ಲಿ ಏನೇನು ಪ್ರಶ್ನೆಗಳನ್ನ ಕೇಳಿದಾರೋ ಅದು ಕೂಡ ಇಂಪಾರ್ಟೆಂಟೇ ಆಗಿರುತ್ತೆ. ಓಕೆನಾ? ಸೊ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರವನ್ನು ಹೇಳಿದಾಗಾಯಿತು. ಸೊ 1, 2 ಪ್ರಶ್ನೆ ಪತ್ರಿಕೆಗೆ ಯಾರಾದರೂ ಉತ್ತರವನ್ನು ನೋಡ್ಕೊಂಡಿಲ್ಲ, ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ. ಮೊದಲನೇ ಬಹು ಆಯ್ಕೆ ಪ್ರಶ್ನೆ, ಮಾನವ ಭೂಗೋಳಶಾಸ್ತ್ರ ಎಂಬ ಪದವನ್ನು ಪ್ರಥಮ ಬಾರಿಗೆ ಬಳಸಿದವರು ಯಾರು? ಫ್ರಿಡ್ರಿಚ್ ರಾಟ್ಜೆಲ್. ಎರಡನೇ ಪ್ರಶ್ನೆ, ಪ್ರಪಂಚದ ಜನಸಂಖ್ಯಾ ಹಂಚಿಕೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಯಿತಾ? ಓದ್ಕೊಳ್ಬೇಕು ನೀವು. ಜಾರ್ಜ್ ಬಿ ಕ್ರೆಸ್ಸಿಯವರ ಪ್ರಕಾರ ಏಷ್ಯಾ ಖಂಡದ ಬಹುಭಾಗ ಕಡಿಮೆ ಜನಸಂಖ್ಯೆಯಿಂದ ಕೂಡಿದ್ದು, ಕೆಲವೊಂದು ಪ್ರದೇಶಗಳು ಮಾತ್ರ ಅಧಿಕ ಜನಸಂಖ್ಯೆಯಿಂದ ಹೊಂದಿವೆ. ಸರಿ. ಪ್ರಪಂಚದ ಒಟ್ಟು ಜನಸಂಖ್ಯೆಯ 2/3 ಜನಸಂಖ್ಯೆ ಕೇವಲ 7% ಭೂಭಾಗದಲ್ಲಿ ಕಂಡುಬರುತ್ತದೆ. ಸರಿ. ಪ್ರಪಂಚದ 2/3 ಜನಸಂಖ್ಯೆ ಸಮುದ್ರದ ದಡದಿಂದ 500 ಕಿಲೋಮೀಟರ್ ಒಳಗಡೆ ಪ್ರದೇಶದಲ್ಲಿ ಕಂಡುಬರುತ್ತದೆ. ಸರಿ. 1, 2, 3 ಎಲ್ಲವೂ ಸರಿಯಾಗಿರೋದ್ರಿಂದ ಬಿ ಸರಿಯಾದ ಉತ್ತರ. ನೆಕ್ಸ್ಟು 3ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ ರೀತಿ ಕೊಟ್ಟಿರ್ತಾರೆ. 3ನೇ ಪ್ರಶ್ನೆಗೆ ಇಲ್ಲಿ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಏಷ್ಯಾ, ಆಸ್ಟ್ರೇಲಿಯಾ ಏನು ಕೊಟ್ಟಿದ್ದಾರೆ ಇದಕ್ಕೆ ನೀವು ಮ್ಯಾಚ್ ಮಾಡಿ ನೋಡಬೇಕು. ಉತ್ತರ ಅಮೇರಿಕಕ್ಕೆ ಸರಿಯಾದಂತಹ ಉತ್ತರ ಪ್ರೈರಿ, ದಕ್ಷಿಣ ಅಮೇರಿಕಕ್ಕೆ ಪಂಪಾಸ್, ಏಷ್ಯಾಕ್ಕೆ ಸರಿಯಾದ ಉತ್ತರ ಸ್ವೇಪ್ಟಿ, ಆಸ್ಟ್ರೇಲಿಯಾಕ್ಕೆ ಲಾಸ್ಟ್ ಆನ್ಸರು ಡೌನ್ಸ್. ಓಕೆನಾ? ಸೊ ಇಲ್ಲಿ 3, 1, 4, 2 ಎ ಉತ್ತರ ಏನಿದೆ ಇದು ಸರಿಯಾದಂತಹ ಉತ್ತರ. ನೆಕ್ಸ್ಟು 4ನೇ ಪ್ರಶ್ನೆ, ಹೇಳಿಕೆ ಮತ್ತು ಕಾರಣ ಎರಡಿರುತ್ತೆ. ಭಾರತೀಯ ಕೃಷಿ ನೀರಾವರಿ ಸೌಲಭ್ಯವು ಅತ್ಯವಶ್ಯಕ ಅಂತಿದೆ. ಭಾರತೀಯ ಕೃಷಿಗೆ ನೀರಾವರಿ ಸೌಲಭ್ಯವು ಅತ್ಯವಶ್ಯಕ. ಹೌದು, ಸರಿ. ಭಾರತದಲ್ಲಿ ಅನಿಯಮಿತ, ಅನಿಶ್ಚಿತ, ಅಕಾಲಿಕ ಮಳೆಯ ಸ್ವರೂಪ ಮತ್ತು ಬರಗಾಲದ ಸಂಭವನೀಯತೆ ಸಾಮಾನ್ಯವಾಗಿದೆ. ಭಾರತದಲ್ಲಿ ಅನಿಯಮಿತ, ಅನಿಶ್ಚಿತ, ಅಕಾಲಿಕ ಮಳೆಯ ಸ್ವರೂಪ ಮತ್ತು ಬರಗಾಲದ ಸಂಭವನೀಯತೆ ಸಾಮಾನ್ಯವಾಗಿದೆ. ಹಾಗಾದರೆ ಎರಡೂ ಕೂಡ ಕರೆಕ್ಟ್ ಆಗಿದೆ. ಉತ್ತರ ಎ ಮತ್ತು ಆರ್ ಎರಡೂ ಸರಿ. ಭಾರತದಲ್ಲಿ ಮೊದಲ ದೂರದರ್ಶನ ಪ್ರಸಾರವಾದದ್ದು ಅಂತ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 15, 1959. ಬಿಟ್ಟ ಸ್ಥಳ ಪ್ರಶ್ನೆಗಳು. ಪರಿಸರ ಪ್ರಭುತ್ವವಾದವನ್ನು ಡ್ಯಾಶ್ ಪಂಥದವರು ಪ್ರಚುರಪಡಿಸಿದರು? ಜರ್ಮನ್. 2011ರ ವರದಿಯ ಪ್ರಕಾರ ಪ್ರಪಂಚದ ಸರಾಸರಿ ಮರಣ ಪ್ರಮಾಣ 8.37. ದಾಮೋದರ ನದಿ ಕಣಿವೆ ಸಂಸ್ಥೆ ಡ್ಯಾಶ್ ವರ್ಷದಲ್ಲಿ ಸ್ಥಾಪನೆಗೊಂಡಿತು? 1948. ಡ್ಯಾಶ್ ಒಡಿಶಾ ರಾಜ್ಯದ ಪ್ರಮುಖ ಕಲ್ಲಿದ್ದಲು ಪ್ರದೇಶವಾಗಿದೆ ಅಂತ ಕೊಟ್ಟಿದ್ದಾರೆ? ತಲ್ಚಾರ್. ಇಸ್ರೋದ ಕೇಂದ್ರ ಕಚೇರಿ ಇರುವ ಸ್ಥಳ? ಬೆಂಗಳೂರು. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಹೊಂದಿಸಿ ಬರೆಯಿರಿ. ತಂಡ್ರ ಪ್ರದೇಶ ಕೊಟ್ಟಿದ್ದಾರೆ? ಎಸ್ಕಿಮೋ. ಉಗಿಯಂತ್ರ ಕೊಟ್ಟಿದ್ದಾರೆ? ಜೇಮ್ಸ್ ವ್ಯಾಟ್. ಮೆಗಲೋಪೋಲಿಸ್ ಕೊಟ್ಟಿದ್ದಾರೆ? ಮೆಗಲೋಪೋಲಿಸ್ ಸರಿಯಾದಂಥ ಉತ್ತರ ಜೀನ್ ಗೋಟ್ಮನ್. ಹಳ್ಳಿಯಿಂದ ಹಳ್ಳಿಗೆ ಕೊಟ್ಟಿದ್ದಾರೆ? ಸ್ತ್ರೀ ವಲಸೆ. ನಡು ಫಸಲು ಬೆಳೆ ಕೊಟ್ಟಿದ್ದಾರೆ? ತರಕಾರಿಗಳು. ನೆಕ್ಸ್ಟು 1 ಅಂಕದ ಪ್ರಶ್ನೆಗಳು. ನವೀಕರಿಸಿದ ಪರಿಸರ ಪ್ರಭುತ್ವವಾದ ಎಂದರೇನು? ಉತ್ತರ ಪರಿಸರ ಪ್ರಭುತ್ವವಾದ ಮತ್ತು ಸಾಧ್ಯತಾವಾದಗಳನ್ನು ಸಮನ್ವಯಗೊಳಿಸಿದ ಸಮಾನಾಂತರವಾದವೇ ನವೀಕರಿಸಿದ ಪರಿಸರವಾದ. ನೆಕ್ಸ್ಟು 1 ಅಂಕದ ಪ್ರಶ್ನೆ, ಪ್ರಪಂಚದ ಸರಾಸರಿ ನಿರೀಕ್ಷಿತ ಜೀವಿತಾವಧಿ ಕೇಳಿದರೆ 68.09 ವರ್ಷಗಳು. ತೃತೀಯ ಆರ್ಥಿಕ ಉದ್ಯೋಗಗಳೆಂದರೇನು ಎಂಬ ಪ್ರಶ್ನೆಯನ್ನು ಕೇಳಿದರೆ ಪ್ರಾಥಮಿಕ ಮತ್ತು ದ್ವಿತೀಯ ವೃತ್ತಿಗಳಿಗೆ ಪೂರಕವಾಗಿದ್ದು ಎಲ್ಲ ಬಗೆಯ ಸೇವೆಗಳು, ಚಿಲ್ಲರೆ ವ್ಯಾಪಾರಗಳು, ಬ್ಯಾಂಕಿಂಗ್, ಮನರಂಜನೆ, ವಿದ್ಯಾಭ್ಯಾಸ, ಆರೋಗ್ಯ, ಸಾರಿಗೆ ಮತ್ತು ಸಂಪರ್ಕವನ್ನು ಒಳಗೊಂಡಿದೆ. ಕೊನೆಯ ಪ್ರಶ್ನೆ, VISL ವಿಸ್ತರಿಸಿ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಲಿಮಿಟೆಡ್
VISL ವಿಸ್ತರಿಸಿ. ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಲಿಮಿಟೆಡ್. 16ನೇ ಪ್ರಶ್ನೆ, ಭಾರತದ ಅತಿ ಉದ್ದವಾದ ಅನಿಲ ಕೊಳವೆ ಮಾರ್ಗ ಯಾವುದು? ಹಜೀರಾ ಜಗದೀಶಪುರ ಕೊಳವೆ ಮಾರ್ಗ. ಹಜೀರಾ ಒಂದು, ಜಗದೀಶ್ಪುರ ಕೊಳವೆ ಮಾರ್ಗ ಇನ್ನೊಂದು. ಸೊ ಇದಿಷ್ಟು ಕೂಡ 1 ಅಂಕದ 5 ಬಹುಮುಖ್ಯ ಪ್ರಶ್ನೆಗಳು. ಭಾಗ ಬಿ ಯಲ್ಲಿ ಟೋಟಲ್ ಆಗಿ 8 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಈ 8ರಲ್ಲಿ 5 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದ್ರೆ ಆಯಿತು. ಮೊದಲನೇ ಪ್ರಶ್ನೆ, ವಸತಿ ಭೂಗೋಳ ಶಾಸ್ತ್ರದ ಪ್ರಮುಖ ಮೂಲಾಂಶಗಳನ್ನು ಉಲ್ಲೇಖಿಸಿ ಅಂತ ಕೇಳಿದರೆ ಮೂಲಾಂಶಗಳನ್ನ ಬರಿಬೇಕು. ವಸತಿಗಳ ಹಂಚಿಕೆ, ಸ್ಥಾನ, ಸ್ವರೂಪ, ಕಾರ್ಯ, ಸಂಘಟನೆ. ನೆಕ್ಸ್ಟು 18ನೇ ಪ್ರಶ್ನೆ, ವೃದ್ಧಾಪ್ಯ ಜನಸಂಖ್ಯೆ ಎಂದರೇನು? ವೃದ್ಧಾಪ್ಯ ಜನಸಂಖ್ಯೆ ಎಂದರೇನು ಅಂತ ಕೇಳಿದರೆ, ನಿರೀಕ್ಷಿತ ಜೀವಿತಾವಧಿಯು ಹೆಚ್ಚುತ್ತಿರುವುದರಿಂದ ವೃದ್ಧರ ಜನಸಂಖ್ಯೆಯ ಪ್ರಮಾಣ ದೇಶದಲ್ಲಿ ಅಧಿಕ ಕಂಡುಬರುವುದನ್ನು ವೃದ್ಧಾಪ್ಯ ಜನಸಂಖ್ಯೆ ಎಂದು ಕರೆಯುತ್ತಾರೆ. ನೆಕ್ಸ್ಟು 19ನೇ ಪ್ರಶ್ನೆ, ದ್ವಿತೀಯ ಆರ್ಥಿಕ ಉದ್ಯೋಗಗಳ ಪ್ರಾಮುಖ್ಯತೆಗಳನ್ನು ಬರೆಯಿರಿ ಅಂತ ಹೇಳಿದರೆ ಪ್ರಾಮುಖ್ಯತೆಯನ್ನು ಬರೀಬೇಕು. ಹೆಚ್ಚು ಪ್ರಮಾಣದ ರಾಷ್ಟ್ರೀಯ ಆದಾಯ ಮತ್ತು ವಿದೇಶಿ ವಿನಿಮಯವನ್ನು ನೀಡುತ್ತದೆ. ಇವುಗಳು ಹೆಚ್ಚು ಉದ್ಯೋಗಾವಕಾಶ ನೀಡುತ್ತವೆ. ಮುಂದಿನ ಪ್ರಶ್ನೆ, ಪ್ರವಾಸಿ ಕೇಂದ್ರಗಳು ಎಂದರೇನು? ಉದಾಹರಣೆ ಕೊಡಿ ಅಂತ ಕೇಳಿದರೆ, ನೈಸರ್ಗಿಕ ಪ್ರಾಕೃತಿಕ ಸುಂದರ ದೃಶ್ಯಾವಳಿ, ಆಕರ್ಷಣೀಯ ಭೂ ದೃಶ್ಯಾವಳಿ, ಭೂರಚನೆ, ಬೀಚ್ಗಳು ಮತ್ತು ಕಡಲ ತೀರಗಳು, ಹಸಿರಿನಿಂದ ಕಂಗೊಳಿಸುವ ತಾಣಗಳನ್ನು ಪ್ರವಾಸಿ ತಾಣಗಳು ಎನ್ನುವರು. ಉದಾಹರಣೆಗೆ ಶಿಮ್ಲಾ ಆಗಿರ್ಬೋದು, ಡಾರ್ಜಿಲಿಂಗ್ ಆಗಿರಬಹುದು ಬರೀಬಹುದು. ನೆಕ್ಸ್ಟು 2 ಅಂಕದ ಮುಂದಿನ ಪ್ರಶ್ನೆ, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಉದ್ದೇಶಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ನದಿ ಕಣಿವೆ ಯೋಜನೆಗಳ ಉದ್ದೇಶಗಳು ನೀರಾವರಿ ಪೂರೈಕೆ, ಜಲವಿದ್ಯುತ್ ಶಕ್ತಿ ಉತ್ಪಾದನೆ, ಪ್ರವಾಹ ನಿಯಂತ್ರಣ, ಮಣ್ಣಿನ ಸಂರಕ್ಷಣೆ. ಮುಂದಿನ ಪ್ರಶ್ನೆ, ಚಿನ್ನದ ಉಪಯೋಗಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ, ಚಿನ್ನವನ್ನು ನಾವು ಯಾವ ರೀತಿಯಾಗಿ ಉಪಯೋಗಿಸ್ತೀವೋ ಯಾವ ವಿಧದಲ್ಲಿ ಅದೇ ಉಪಯೋಗ. ಆಭರಣಗಳ ತಯಾರಿಕೆ, ಗಡಿಯಾರ ತಯಾರಿಕೆ, ಪದಕಗಳ ತಯಾರಿಕೆ, ಜರಿ ತಯಾರಿಕೆ. ಓಕೆನಾ? ಮುಂದಿನ ಪ್ರಶ್ನೆ, ಭಾರತದ ವಾಯು ಸಾರಿಗೆಯ ಪ್ರಾಮುಖ್ಯತೆಯನ್ನು ತಿಳಿಸಿ. ವಾಯು ಸಾರಿಗೆಯ ಪ್ರಾಮುಖ್ಯತೆ, ಇದು ಅತಿ ವೇಗವಾಗಿ ಸೇವೆ ನೀಡುತ್ತದೆ. 1, ಇದು ಶಾಂತಿ ಮತ್ತು ಯುದ್ಧದ ಸಮಯದಲ್ಲಿ ಅಗತ್ಯವಾದ ಸಾರಿಗೆಯಾಗಿದೆ. 2 ಅಂಕದ ಕೊನೆ ಪ್ರಶ್ನೆ, ಅರಣ್ಯ ಸಂರಕ್ಷಣೆಯ 4 ಕ್ರಮಗಳನ್ನು ತಿಳಿಸಿ. ಅರಣ್ಯ ಪ್ರದೇಶಗಳಲ್ಲಿ ಮಾನವ ವಸತಿಗಳನ್ನು ನಿಯಂತ್ರಿಸುವುದು, ಅರಣ್ಯ ಭಾಗಗಳಲ್ಲಿ ಕೃಷಿ ಚಟುವಟಿಕೆಗಳ ವಿಸ್ತರಣೆ ತಡೆಗಟ್ಟುವುದು, ಅರಣ್ಯ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ನಿಷೇಧ ಮಾಡುವುದು, ಅತಿ ಹೆಚ್ಚು ಮರಗಳನ್ನು ನೆಡುವುದು. ಓಕೆ, ನೆಕ್ಸ್ಟು ಭಾಗ ಸಿ ಯಲ್ಲಿ ಕೇಳಿರುವಂತಹ 5 ಅಂಕದ ಬಹುಮುಖ್ಯ ಪ್ರಶ್ನೆಗಳು. ಸಾಕಷ್ಟು ನಿಮಗೆ ಚಾಯ್ಸಸ್ ಇರುತ್ತೆ. 7 ಪ್ರಶ್ನೆಗೆ ಉತ್ತರವನ್ನು ಬರೆದ್ರಾಯಿತು. ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳೇ. ಭಾಗ ಡಿ ಯಲ್ಲಿ ನಿಮಗೆ ಸರಳ ಸ್ತಂಭಾಲೇಖ ರಚಿಸಿ ಅಂತ ಕೇಳಿದ್ದಾರೆ. 5 ಅಂಕಕ್ಕೆ ಈಸಿಯಾಗಿ ರಚನೆಯನ್ನು ಮಾಡಬಹುದು. ನೆಕ್ಸ್ಟು 10 ಅಂಕಕ್ಕೆ ನಿಮಗೆ ವೃತ್ತ ನಕ್ಷೆಯನ್ನು ಕೇಳಿದ್ದಾರೆ. ಇದು ಕೂಡ ಈಸಿಯಾಗಿ ರಚನೆ ಮಾಡಿ 10 ಅಂಕಗಳನ್ನು ಪಡೆದುಕೊಳ್ಳುವಂತಹ ಒಂದು ಪ್ರಶ್ನೆ. ಓಕೆನಾ? ಸೊ ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಲಿ, ಒಳ್ಳೆಯ ಅಂಕಗಳು ಬರಲಿ ನಿಮಗೆ. ನಾಳೆಯ ಎಕ್ಸಾಮಲ್ಲಿ ಎಲ್ಲ ಪ್ರಶ್ನೆಗಳನ್ನು ಕೂಡ ಅಟೆಂಡ್ ಮಾಡೋ ರೀತಿ ಆಗಲಿ. ಓದ್ಕೊಳ್ಳಿ. ಭಾಗ ಸಿ ಮತ್ತು ಭಾಗ ಡಿಗೆ ಸಂಬಂಧಪಟ್ಟಾಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಭಾಗ ಡಿ ಅಂತೂ ನೀವು ಈಸಿಯಾಗಿ ಬರೆದು ಬಿಡ್ತೀರಿ. ಭಾಗ ಸಿ ಯಲ್ಲಿ ಇರುವಂಥ ಪ್ರಶ್ನೆಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ. ಸಾಧ್ಯವಾದರೆ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಟೋಟಲ್ ಆಗಿ ಅನ್ನುವಂಥ ಒಂದು ಲಿಸ್ಟನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಭಾಗ ಸಿ ಯಲ್ಲಿ 5 ಅಂಕದ ಬಹುಮುಖ್ಯ ಪ್ರಶ್ನೆಗಳು, 7 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗಿರೋದ್ರಿಂದ ಮೋಸ್ಟ್ ರಿಪೀಟೆಡ್ ಯಾವುದಿದೆ ಅಂತ ನೋಡಿಕೊಂಡು ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ನೀವು ಕೂಡ ವರ್ಕನ್ನು ಮಾಡಬೇಕು. ಪ್ರಿಪ್ರೇಟರಿ 1 ಮತ್ತು 2 ಅಲ್ಲಿ ಕೇಳಿರುವಂತಹ 5 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಏನಿದೆ, 5 ಅಂಕಕ್ಕೆ ಭಾಗ ಸಿ ಯಲ್ಲಿ ಏನು ಕೇಳಿದಾರೋ ಪ್ರಿಪ್ರೇಟರಿ 1 ಆ್ಯಂಡ್ 2 ಅಲ್ಲಿ ಆ ಪ್ರಶ್ನೆಗಳ ಮೇಲೆ ಸ್ವಲ್ಪ ಗಮನ ಕೊಡಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.